ರಾಜಧಾನಿ ಬೆಂಗಳೂರಿನ ಪ್ರಖ್ಯಾತ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಬಿದ್ದಿದೆ. 30 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಜಿಬಿಎ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಬೀಗ ಜಡಿತಾ ಇದ್ದಂತೆ ಅಲ್ಲಿದ್ದಂತೆ ಕೆಲಸಗಾರರು, ಮಳಿಗೆಗಳ ಮಾಲಕರು ಇವರೆಲ್ಲ ಕಂಗಾಲಾಗಿದ್ದಾರೆ. ಶಾಪಿಂಗ್ಗೆ ಬಂದವರಿಗೂ ಕೂಡ ಶಾಕ್ ಆಗಿದೆ. 30 ಕೋಟಿ 81 ಲಕ್ಷ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಮಂತ್ರಿ ಮಾಲ್. ಪ್ರತಿ ಬಾರಿ ಇದೊಂದು ನಡೀತಾನೆ ಇರುತ್ತೆ. ಒಂಥರ ಈ ಬೀಗ ಜಡಿಯುವ ವಾರ್ಷಿಕೋತ್ಸವ ಇದು. ಪ್ರತಿ ವರ್ಷ ಬರ್ತಾರೆ, ಬೀಗ ಹಾಕ್ತಾರೆ. 2 ದಿನ ಆದ ನಂತರ ಅವರು ಭರವಸೆ ಕೊಡ್ತಾರೆ, ನಾವು ಟ್ಯಾಕ್ಸ್ ಕಟ್ತೀವಿ ಅಂತ. ಮತ್ತೆ ಬೀಗ ಓಪನ್ ಆಗುತ್ತೆ. ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟನ್ನು ನಡೆಸುವಂತಹ ಮಂತ್ರಿ ಮಾಲ್ಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಹೊಸದೊಂದು ಕಳ್ಳಾಟ ಶುರುವಾಗುತ್ತೆ. ಇದೇ ರೀತಿಯಾದಂಥ ಕಳ್ಳಾಟ ಈ ಬಾರಿಯೂ ಮುಂದುವರೆದಿದೆ. ಸೊ ಹಾಗಾಗಿ ಜಿಬಿಎ ಬೀಗವನ್ನು ಜಡಿದಿರ್ತಕ್ಕಂಥದ್ದು. ಜಿಬಿಎ ಇಂದ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಬಿದ್ದಿದೆ. ಮಂತ್ರಿ ಮಾಲ್ನ ಎಲ್ಲ ವ್ಯಾಪಾರ ವಹಿವಾಟುಗಳು ಇವತ್ತು ಸ್ಥಗಿತವಾಗಿದೆ. ಮಂತ್ರಿ ಮಾಲ್ನ ಮುಖ್ಯ ದ್ವಾರವನ್ನು ಬಂದ್ ಮಾಡಿ ಅದಕ್ಕೆ ಕಬ್ಬಿಣದ ಸರಪಳಿಯನ್ನು ಹಾಕಿ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ. ಒಳಗಡೆ ಯಾವುದೇ ರೀತಿಯಾದಂತಹ ಶೋರೂಮ್ಗಳಾಗಿರ್ಬೋದು ಓಪನ್ ಇಲ್ಲ. ಹಾಗೆ ಒಳಗಡೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳು ನಡೆಸಲಿಕ್ಕೆ ಇವತ್ತು ಅನುವನ್ನ ಮಾಡಿಕೊಟ್ಟಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಂತ್ರಿ ಮಾಲ್ ಜಿಬಿಎಗೆ ಉಳಿಸಿಕೊಂಡಿರುವಂತಹ ಬಹುದೊಡ್ಡ ಪ್ರಮಾಣದ ಆಸ್ತಿ ತೆರಿಗೆ ಬಾಕಿ ಅಂತಾನೆ ಹೇಳ್ಬೋದು. ಸುಮಾರು 30 ಕೋಟಿ 81 ಲಕ್ಷ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದ ಆಸ್ತಿ ತೆರಿಗೆ ಬಾಕಿಯನ್ನ ಮಂತ್ರಿ ಮಾಲ್ ಜಿಬಿಎಗೆ ಉಳಿಸಿಕೊಂಡಿರ್ತಕ್ಕಂಥದ್ದು. ಪ್ರತಿ ಬಾರಿ ನೋಟಿಸ್ ಕೊಟ್ಟಾಗಲೂ ಕೂಡ ಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು, ಹೈಕೋರ್ಟ್ಗೆ ಹೋಗೋ ಮೂಲಕ ಸ್ಟೇ ತರುವಂತಹ ಕೆಲಸವನ್ನ ಮಂತ್ರಿ ಮಾಲ್ ಮಾಡ್ತಾ ಇತ್ತು. ಆದರೆ ಈ ಬಾರಿ ಅದಕ್ಕೆ ಯಾವುದಕ್ಕೂ ಕೂಡ ಆಸ್ಪದವೇ ಇಲ್ದಂಗಾಗಿದೆ. ಯಾವುದೇ ರೀತಿಯಾದಂತಹ ಸ್ಟೇಗಳು ಇಲ್ದನೇ ಇರೋ ಕಾರಣ ಅಧಿಕಾರಿಗಳು ನೇರವಾಗಿ ಬಂದು ಇಲ್ಲಿ ನೋಟಿಸನ್ನು ಅಂಟಿಸಿ ಬಂದ್ ಮಾಡಿರ್ತಕ್ಕಂಥದ್ದು. ಸೊ ಇವರು ಹೇಳೋ ಪ್ರಕಾರ ಅಂದರೆ ಜಿಬಿಎ ಹೇಳೋ ಪ್ರಕಾರ ಸುಮಾರು 2 ವರ್ಷಗಳ ಹಿಂದೆನೇ ನೀವು ಟ್ಯಾಕ್ಸನ್ನು ಪೇ ಮಾಡಿ ಅಂತ ನೋಟಿಸನ್ನು ಕೊಟ್ಟಿರ್ತಾರೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.